ಸೌಖ್ಯ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಒಂದು ಸೂರುಣಗಿ ಅನ್ನೋ ಒಂದು ಪುಟ್ಟ ಗ್ರಾಮ. ಈ ಒಂದು ಪುಟ್ಟ ಗ್ರಾಮದಲ್ಲಿ ಅಭಿಮಾನವನ್ನು ಮೆರಲಿಕ್ಕೆ ಹೋಗಿ ಇವತ್ತು ಅಂಧ ಅಭಿಮಾನಿಗಳಾಗಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಯುವಕರು ಸೇರಿ ಇಲ್ಲಿ ಅಂದರೆ ಯಶ್ ಅವರ ಬರ್ಡೇನ ಸಂಭ್ರಮ ಮಾಡಬೇಕು ಅಂತೇಳಿ ಜನ ಕೂಡಿರ್ತಾರೆ. ಅದರಲ್ಲಿ ಇಲ್ಲಿ ಅಂದರೆ ನಿನ್ನೆ 25 ಅಡಿ ಎತ್ತರದ ಒಂದು ಕಟ್ಟೋಟನ್ನು ಕಟ್ಟಲು ಹೋಗ್ತಾರೆ. ಕಟ್ಟಲಿಕ್ಕೆ ಹೋದಂತಹ ಸಮಯದಲ್ಲಿ ಇಲ್ಲಿ ಅಂದರೆ 3 ಜನ ಸಾವನ್ನಪ್ತಾರೆ. ವಿದ್ಯುತ್ ಸ್ಪರ್ಶಿಸಿ ಆ ಕಟ್ಟೋಟಿಗೆ 3 ಜನ ಈಗಾಗಲೇ ಅಂತಂದರೆ ಇಲ್ಲಿ ಲಕ್ಷ್ಮೇಶ್ವರದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ. ಈ ಸಂಪುಟಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಆ ಕುಟುಂಬಕ್ಕೆ ಯಾರು ಮೃತ ಹೊಂದಿದ್ದಾರೆ ಆ ಕುಟುಂಬಕ್ಕೆ ಇಲ್ಲಿ ಅಂದರೆ 2 ಲಕ್ಷ ರೂಪಾಯಿ ಪರಿಹಾರ, ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಈಗಾಗಲೇ ಘೋಷಣೆ ಮಾಡಿದೆ. ಆದರೆ ಇವತ್ತು ಯಶ್ನಲ್ಲಿ ಈಗೇನು ಯಶ್ನ ಬರ್ಡೇ ಇತ್ತು ಅದರ ಸಂಭ್ರಮ ಇಲ್ಲಿ ಅಂತ ನಾಡಿನಂತ ಮನೆ ಮಾಡಿತ್ತು. ಆದರೆ ಈ ಒಂದು ಬರಸಿಡ್ಲು ಏನಿದೆ ಅಭಿಮಾನಿಗಳು ಸಾವನ್ನಪ್ಪಿರುವುದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಲು ಯಶ್ ಅವರು ಇನ್ನೂ ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಬರಲಿದ್ದಾರೆ. ಅದು ನೇರವಾಗಿ ಗೋವಾದಿಂದ ಒಂದು ವಿಶೇಷ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅವರನ್ನ ಇಲ್ಲಿಂದ ರಸ್ತೆ ಮೂಲಕ ಇಲ್ಲಿ ಅಂತ ಕರೆದುಕೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಒಂದು ಬ್ಲ್ಯಾಕ್ ಫಾರ್ಚುನರ್ ಕಾರು ಸಹ ಇಲ್ಲಿ ಅಂದರೆ ಅವರಿಗಾಗಿ ಒಂದು ಸಿದ್ಧತೆಗೊಂಡಿದೆ. ಅವರ ಸ್ನೇಹಿತರು ಈ ಸಂಪುಟಕ್ಕೆ ಏನು ಯಶ್ ಅವರ ಸ್ನೇಹಿತರು ಈ ಒಂದು ಕಾರಣ ಇಲ್ಲಿ ಅಂದರೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಸ್ತೆ ಮಾರ್ಗ ಅಂದರೆ ಹುಬ್ಬಳ್ಳಿಯಿಂದ ಕುಂದಗೋಳದಿಂದ ಲಕ್ಷ್ಮೇಶ್ವರದಿಂದ ಇಲ್ಲಿ ಅಂದರೆ ಆ ಸುರುಣಗಿ ಗ್ರಾಮಕ್ಕೆ ತೆರಳುವಂತಹ ಕೆಲಸವನ್ನು ಯಶ್ ಅವರು ಮಾಡ್ತಾರೆ. ತೆರಳಿ ಇಲ್ಲಿ ಅಂದರೆ 3 ಜನ ಏನು ಸಾವನ್ನಪ್ಪಿದ್ದಾರೆ ಆ 3 ಜನ ಸಾವನ್ನಪ್ಪಿದ ಕುಟುಂಬಕ್ಕೆ ಸಾಂತ್ವನವನ್ನು ಇಲ್ಲಿ ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಅಂತ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಇನ್ನೂ 3 ಏನು ಈಗಾಗಲೇ ಅಂತ ಗಾಯಗೊಂಡಿದ್ದಾರೆ. ಆ ಗಾಯಗೊಂಡ್ರೂ ಇಲ್ಲಿ ಅಂತ ಅವರ ಒಂದು ಆರೋಗ್ಯವನ್ನು ವಿಚಾರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನು ಈ ಸಂಪುಟಕ್ಕೆ ಯಶ್ ಅವರ ಒಂದು ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ, ಅವ್ರು ನಾನು ಮಾತಾಡ್ತೀನಿ. ಸರ್, ಇವತ್ತು ಯಶ್ ಅವರ ಬರ್ತ್ಡೇ ಸಂಭ್ರಮದಲ್ಲಿ ತಾವಿದ್ರಿ, ಆದರೆ ಇವತ್ತು ನಿಮಗೆಲ್ಲರಿಗೂ ದೊಡ್ಡ ಬಡಿಸಿಡಲು ಅಭಿಮಾನಿಗಳು ಸಾವನ್ನಪ್ಪಿರೋದು ಎಲ್ಲರಿಗೂ ಹೇಳಿದರು, ಮೊದಲು ತಂದೆ ತಾಯಿ ನೋಡ್ಕೊಡ್ರಿ, ಆಮೇಲೆ ಇದನ್ನು ಮಾಡುವಂತ್ರಿ, ನಾ ಇರೋದಿಲ್ಲ, ಜೋರು ಮಾಡಬೇಡ್ರಿ, ಹಂಗೇನ್ರಿದ್ರೆ ಬಡ ಮಕ್ಕಳಿಗೆ ಇದನ್ನು ಮಾಡಿರಿ, ಈ ಕಟೌಟ್ ನಿಂದ್ರಿಸೋದಂಕರು ಲಾಸ್ಟ್ ಟೈಮಿಂದನೇ ಹೇಳ್ಬಿಟ್ರು ಅವರು, ಈ ಥರ ರಿಸ್ಕ್ ಒಂದು ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ. ಆದರೂ ಅದನ್ನು ಮಾಡ್ತಾಯಿದ್ದಾರೆ. ಈಗ ಇವತ್ತು ಆಗಬಾರ್ದು, ಒಂದು ದೊಡ್ಡ ಘಟನೆ ಆಗಿಬಿಟ್ಟೈತಿ, ಅದಕ್ಕೆ ಬರ್ತಾಯಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಬರ್ತಾಯಿದ್ದಾರೆ, ಅವರು ಸಾಂತ್ವನ ಹೇಳಲಿಕ್ಕೆ ಬರ್ತಾಯಿದ್ದಾರೆ. ಈ ಗೋವಾದಿಂದ ಈಗೇನು ವಿಶೇಷ ವಿಮಾನ ಬರ್ತಿದೆ, ಗೋವಾದಿಂದ ಟೇಕಫ್ ಆಯ್ತಾ ಸರ್, ಹೇಗೆ ಸರ್? ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗ್ತಾಯಿದೆ. ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ಇನ್ನೂ ಕೆಲವು ಕ್ಷಣಗಳಲ್ಲಿ ಗೋವಾದಿಂದ ಏನು ವಿಶೇಷ ವಿಮಾನದಿಂದ ಟೇಕಫ್ ಆಗುತ್ತೆ. ಟೇಕಫ್ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ 40 ನಿಮಿಷ ಬೇಕು. ಹೀಗಾಗಿ ಅಂತಂದರೆ ಒಂದು ಕಡೆ 40 ನಿಮಿಷ ಬರಲಿಕ್ಕೆ ಬೇಕು. ಅಂದರೆ ಇಲ್ಲಿ ಈ ಸುಮಾರಿಗೆ ಅಂದರೆ 4:30 ಸುಮಾರಿಗೆ ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿಯಿಂದ ಬಂದು ಇಲ್ಲಿಂದರೆ ರಸ್ತೆ ಮಾರ್ಗವಾಗಿ ಇಲ್ಲಿ ಅಂತಂದರೆ ಅವರು ಆ ಒಂದು ಸೂರುಣಗಿ ಗ್ರಾಮಕ್ಕೆ ತೆರಳಿಸ್ತಾರೆ. ಈ ಸಂಬಂಧಪಟ್ಟಂಗೆ ಇಲ್ಲಿ ಪೊಲೀಸ್ ಇನ್ನೊಂದು ಕಡೆ ಅಂತಂದರೆ ಏನು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಇದೆ, ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಮುಂದುಗಡೆ ಈಗಾಗಲೇ ಅಂತಂದರೆ ಯಶ್ ಅವರ ಅಭಿಮಾನಿಗಳು ಸಹ ಈಗಾಗಲೇ ಅಂತ ಬಂದಿದ್ದಾರೆ. ಒಂದು ಕಡೆ ಯಶ್ ಅವರು ಹುಬ್ಬಳ್ಳಿಗೆ ಬರ್ತಾರೆ ಅಂದರೆ ಸಾಕಷ್ಟು ಜನ ಇಲ್ಲಿ ಅಂತಂದರೆ ಸಂಭ್ರಮಿಸ್ತಾ ಇದ್ರು. ಆದರೆ ಇವತ್ತು ಏನು ಯಶ್ ಅವರ ಆಗಮನ ಏನಿದೆ ಈ ಭಾಗದ ಜನರು ನಿರೀಕ್ಷೆ ಮಾಡಲ್ಲ. ಯಾಕಂದರೆ ಯಶ್ ಅವರು ನಮ್ಮ ಹುಬ್ಬಳ್ಳಿಗೆ ಈ ರೀತಿಯಾಗಿ ಬರ್ತಾರೆ, ಯಾರೋ ಒಂದು ಸಾವಿಗೆ ಸಾಂತ್ವನ ಹೇಳಲಿಕ್ಕೆ ಯಶ್ ಅವರು ಬರ್ತಾರೆ ಅಂತ ಯಾರೂ ಸಹ ಇಲ್ಲಿ ಅಂತ ನಿರೀಕ್ಷೆ ಮಾಡಲ್ಲ. ಅಂತಹ ಸಾವು ಇವತ್ತು ಅಂತಂದರೆ ಬಂದೊದಗಿದೆ. 3 ಜನ, ಯಾಕಂದರೆ ಎದೆಯುದ್ದ ಬೆಳೆದಂತಹ ಮಕ್ಕಳನ್ನ ಇವತ್ತು ಆ ಕುಟುಂಬ ಕಳೆದುಕೊಂಡಿದೆ. ಹೀಗಾಗಿ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಸ್ಥಿತಿ ಆ ಕುಟುಂಬಕ್ಕೆ ನಿರ್ಮಾಣವಾಗಿದೆ. ಯಾಕಂದರೆ ಕಳೆದ ಬಾರಿಯೂ ಸಹಿತ ಕಳೆದ 2 ವರ್ಷಗಳ ಹಿಂದ್ಗಡೆ ಇದೇ ಭಾಗದಲ್ಲಿ ಅಂದರೆ ಹಾವೇರಿ ಜಿಲ್ಲೆಯ ಒಂದು ಅಗಡಿ ಗ್ರಾಮದಲ್ಲಿ ಓರ್ವ ಯುವಕ ಅವತ್ತು ಸಹ ಇಲ್ಲಂದ್ರೆ ಕಟ್ಔಟ್ ಕಟ್ಟಲಿಕ್ಕೆ ಹೋಗಿ ಒಂದು ಕೈಯನ್ನು ಸಹ ಇಲ್ಲಂದ್ರೆ ಕಳೆದುಕೊಂಡಿದ್ದು, ಅದು ವಿದ್ಯುತ್ ಸ್ಪರ್ಶಿಸಿ. ಅವಾಗ ಆ ಕುಟುಂಬಕ್ಕೆ ನೆರವಾಗುವಂತಹ ಕೆಲಸವನ್ನು ಇಲ್ಲಿ ಯಶ್ ಅವರು ಮಾಡಿದ್ರು. ಇವತ್ತು ಸಹ ಇಲ್ಲಿ ಆ ಕುಟುಂಬ ಇವತ್ತು ಯಶ್ ಅವ್ರನ್ನ ಎದುರು ನೋಡ್ತಾ ಇದೆ. ಅವರ ಅಭಿಮಾನಿಗಳು ಹೇಳಿದ್ರೆ, ಯಾಕಂದರೆ ಈಗ 3 ಜನ ಸಾವನ್ನಪ್ಪಿದ್ರೆ ಇನ್ನೂ 20 ಜನ ಯುವಕರಿದ್ರು, 3 ಜನ ಗಾಯಗೊಂಡಿದ್ರು. ಅವರೆಲ್ಲರ ಇವತ್ತು ಆ ಗೆಳೆಯರ ಆಗ್ರಹ ಎಷ್ಟೇ, ಯಶ್ ಅವರು ಬರಬೇಕು, ಇಲ್ಲಿ ನಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು. ಅವರ ಏನು ಈಗ ಒತ್ತಾಯ ಏನು ಕೇಳಬೇಕು, ಆ ಒತ್ತಾಯದ ಹಿನ್ನೆಲೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಈಗಾಗಲೇ ಅಂತ ಯಶ್ ಮಾಡ್ತಾರೆ. ಇನ್ನೂ ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಗೆ ಬಂದಿಳಿದ್ದಾರೆ.